ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಯಶು ಎಂಬ್ರಾಯ್ಡ್ರಿ. ತುಂಬ ದಿನಗಳೇ ಆಯಿತು ನಾನು ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಬನ್ನಿ, ಯಾವೆಲ್ಲ ಡಿಸೈನ್ ಹಾಕಿದ್ದೀನಿ ಅನ್ನೋದ್ರ ಬಗ್ಗೆ ಫಸ್ಟ್ ನಿಮಗೆ ತಿಳಿಸ್ಬಿಡ್ತೀನಿ. ಈ ಡಿಸೈನ್ ಬಂದು ರಂಗೋಲಿ ಕೋಲಮ್ ಡಿಸೈನು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದು ನೀವು ವೆರೈಟಿ ನೀವು ಇಲ್ಲಿ ನೋಡ್ತಿರ್ಬೋದು, ಕಟ್ ವರ್ಕು ಹಾಗೆ ರಂಗೋಲಿ ಎರಡು ಮಿಕ್ಸಪ್ ಆಗಿ ಬಂದಿರೋ ಡಿಸೈನ್ ಇದು ಸ್ಲೀವ್ಸಿಗೆ ಕೆಳಗಡೆ ಸ್ಕ್ಯಾಲಪ್ ಅಂದರೆ ಕಟ್ ವರ್ಕ್ ಕೊಟ್ಬಿಟ್ಟು ಮೇಲೆ ಬಾರ್ಡ್ರ್ ಸೆಂಟ್ರಲ್ಲಿ ಗ್ಯಾಪ್ ಬಿಟ್ಟು ನಾನು ಮೇಲೆ ಒಂದು ಲೈನ್ ಹಾಕಿ ಕಂಟಿನ್ಯೂ ಮಾಡಿದ್ದೀನಿ. ಅದಕ್ಕೆ ನಾನು 700 ತೊಗೊಂಡಿದ್ದೀನಿ ಫ್ರೆಂಡ್ಸ್ ಡಿಸೈನ್ಗೆ. ವಿತ್ ಸ್ಟಿಚ್ಚು ಸಪ್ರೇಟು 400. ಸ್ಟಿಚ್ ಮಾಡಿರೋದನ್ನು ತೋರಿಸೋಣ ಅಂದ್ಕೊಂಡೆ, ಆಗಲಿಲ್ಲ. ಅವತ್ತು ಅರ್ಜೆಂಟಲ್ಲಿ ಬಂದು ಕಸ್ಟಮರು ಇಸ್ಕೊಂಡು ಹೋಗ್ಬಿಟ್ರು. ಇದು ಒಂದು ಡಿಸೈನ್ ಬಂದು ಸಿಂಪಲ್ ಡಿಸೈನು. ಇದಕ್ಕೆ ಅವರು ಸ್ಲೀವ್ಸಿಗೆ ಬೇಡ ಅಂತ ಹೇಳಿದರು. ಹಾಗಾಗಿ ಇದರಲ್ಲಿ 2 ಪ್ಯಾಟ್ರನ್ಸ್ ಬರುತ್ತೆ. ಒಂದು ಬೋಟ್ ನೆಕ್ ಪ್ಯಾಟ್ರನ್ಸು ಹಾಗೆ ಒಂದು ರೌಂಡ್ ನೆಕ್ಕಲ್ಲಿ. ನಿಮಗೆ ಇದು ಇಷ್ಟ ಆದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಡಿಸೈನು ಸೆಂಡ್ ಮಾಡ್ತೀನಿ. ಆ ಡಿಸೈನ್ ಬಂದ್ಬಿಟ್ಟು 500. ಹಾಗೆ ಈ ಡಿಸೈನ್ ಬಂದು ಸ್ವಲ್ಪ ಯುನಿಕ್ ಆಗಿದೆ. ಅಂದರೆ ಬ್ಯಾಕ್ ಸೈಡ್ ಬಂದು ಬೋಟ್ ನೆಕ್ಕು, ಇದು ರಂಗೋಲಿ ಡಿಸೈನ್ನೇ. ಇಲ್ಲಿ ಆರ್ಮೋಲ್ ಡೌನಿಂಗು ಡಿಸೈನ್ ಹಾಕಿದ್ದೀನಿ ನಾನು ಬ್ಯಾಕ್ ಸೈಡು. ಇಲ್ಲಿ ಫುಲ್ಲಾಗಿ ನಿಮಗೆ ತೋರಿಸ್ತೀನಿ. ಮೇಲ್ಗಡೆ ಬೋಟ್ ನೆಕ್ಕು, ಸೈಡಲ್ಲಿ ಹಾರ್ಮೋಲ್ಗೆ 2 ಆ ಕಡೆ ಈ ಕಡೆ ಹಾಕಿದ್ದೀನಿ. ಇದು ಫ್ರಂಟಲ್ಲಿ. ಹಾಗೆ ಬ್ಯಾಕ್ ಸೈಡು ಸೆಂಟ್ರಲ್ ಬಂದು ದೊಡ್ಡದಾಗಿ ರಂಗೋಲಿ ಡಿಸೈನ್ ಹಾಕಿದ್ದೀನಿ. ಸ್ಲೀವ್ಸಿಗೆ ಇದಕ್ಕೂ ಸಹ ಕಟ್ ವರ್ಕ್, ಕೆಳಗಡೆ ಕಟ್ ವರ್ಕ್ ಕೊಟ್ಬಿಟ್ಟು ಸೆಂಟ್ರಲ್ಲಿ ಒಂದು ಸಿಂಪಲ್ಲಾಗಿ ರಂಗೋಲಿ ದೊಡ್ಡದಾಗಿ ಬಿಗ್ ರಂಗೋಲಿ ಪ್ಯಾಟರ್ನ್ ಹಾಕಿದ್ದೀನಿ ನಾನು. ಇದಕ್ಕೇನವರು ಬುಟ್ಟ ಬೇಡ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ನೀವು ನೋಡ್ತಿರ್ಬೋದು, ಫುಲ್ ಬ್ಯಾಕ್ ಸೈಡ್ ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದು ಸಿಂಗಲ್ ಕಲರು, ಲೈಟ್ ಕಾಪರ್ ಕಲರ್ ಒಂದೇ ನಾನು ಕೊಟ್ಬಿಟ್ಟು ಹಾಕಿರೋದು. ಅದಕ್ಕೆ ನಾನು 800 ತೊಗೊಂಡಿದ್ದೀನಿ. ಸ್ವಲ್ಪ ವರ್ಕು ತುಂಬಾ ಇತ್ತು. ಹಾಗಾಗಿ ಈ ಡಿಸೈನ್ ಬಂದು ಪ್ಯೂರ್ ಸಿಲ್ಕ್ ಸ್ಯಾರಿ ಇದು. ಹಾಗಾಗಿ ಇದಕ್ಕೆ ನಾನು ದೊಡ್ಡದು ಬಾರ್ಡ್ರ್ ಇರೋದ್ರಿಂದ ಕಸ್ಟಮರ್ ಬಾರ್ಡ್ರ್ ಮೇಲೆ ಯಾವುದೇ ಡಿಸೈನ್ ಬೇಡ, ಹಾಗೆ ಬಾರ್ಡ್ರೂ ವೇಸ್ಟ್ ಆಗೋದು ಬೇಡ ಅಂತ ಹೇಳಿದ್ರು. ಹಾಗಾಗಿ ನಾನು ಬಾರ್ಡ್ರು ಕಂಪ್ಲೀಟಾಗಿ ಗ್ಯಾಪ್ ಕೊಟ್ಬಿಟ್ಟು ಮೇಲ್ಗಡೆ ಶೋಲ್ಡ್ರ್ ಹತ್ರ ಇದು ಒಂದು ಪಂಚ್ ಡಿಸೈನು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದು ಸ್ಯಾರಿ ಬಂದು ರಾಮ ಗ್ರೀನು ಹಾಗೆ ಗೋಲ್ಡ್ ಜರಿ ಇರೋದ್ರಿಂದ 2 ಮಿಕ್ಸ್ ಮಾಡಿ ಈ ಥರ ಡಿಸೈನ್ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಬ್ಯಾಕ್ ಸೈಡಲ್ಲಿ ಈ ಥರ ದೊಡ್ಡ ಫ್ಲವರು ಹಾಗೆ ಸಿಂಪಲ್ ಆಗಿತ್ತು ಡಿಸೈನು. ಇದು 2 ಡಿಸೈನ್ ಮಿಕ್ಸ್ ಮಾಡಿ ನಾನು ಹಾಕಿರೋದು. ಇದಕ್ಕೆ ಸ್ಲೀವ್ಸು ಬೇರೆ ಬಂದಿರೋದ್ರಿಂದ ಕಸ್ಟಮರು ಆ ಥರ ಬೇಡ, ನಮಗೆ ಈ ಥರ ಶೋಲ್ಡ್ರ್ ಹತ್ರ ಒಂದೇ ಡಿಸೈನ್ ಇರಲಿ ಅಂತ ಹೇಳ್ಬಿಟ್ಟು 2 ಡಿಸೈನ್ ಮಿಕ್ಸಪ್ ಮಾಡಿ ಈ ಡಿಸೈನು ಹಾಕಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಇದು ನೋಡಲಿಕ್ಕೆ ಸಿಂಪಲ್ ಅನಿಸುತ್ತೆ, ತುಂಬ ಟೈಮ್ ಹಿಡಿಯುತ್ತೆ ಇದು. ಹಾಗೆ ಸೆಂಟ್ರಲ್ಲಿ ಫ್ಲವರ್ಸು, ಅವು ಡೋರಿ ಕಟ್ಟಲಿಕ್ಕೆ 4 ಫ್ಲವರ್ಸ್ ಹಾಕಿದ್ದೀನಿ. ಇದು ಫ್ರಂಟಲ್ಲಿ ಸ್ವಲ್ಪ ನೀಟಾಗಿ ಇದನ್ನು ಫಿನಿಶಿಂಗ್ ಕೊಟ್ಟು ನಾವು ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ಸ್ಲೀವ್ಸಿಗೂ ಅಷ್ಟೇ ದೊಡ್ಡ ಫ್ಲವರ್ ಬರುತ್ತೆ ಇದಕ್ಕೆ. ಈ ಸ್ಯಾರಿ ಬಂದ್ಬಿಟ್ಟು ಪ್ಯೂರ್ ಸಿಲ್ಕ್ ಸ್ಯಾರಿದು. ಇದು ಸ್ಯಾರಿ ಬಂದು ಕ್ರೀಮ್ ಕಲರು, ಬ್ಲೌಸು ಡಾರ್ಕ್ ರೆಡ್ ಇತ್ತು, ಟೊಮೊಟೊ ರೆಡ್ ಕಲರು. ಹಾಗಾಗಿ ಕ್ರೀಮು ಗೋಲ್ಡ್ ಜರಿ 2 ಮಿಕ್ಸ್ ಮಾಡಿ ನಾನು ಈ ಶೇಪಲ್ಲಿ ಕಸ್ಟಮರ್ದೇ ಇದು ಸೆಲೆಕ್ಷನ್ನು. ಇದು ಆಫರಲ್ಲಿ ಇರಬೇಕಾದ್ರೆ ಅವರು ಕೊಟ್ಟೋಗಿದ್ರು ಸ್ಯಾರೀಸ್ ಎಲ್ಲ. 7 ಸ್ಯಾರಿ ಕೊಟ್ಟಿದ್ದರು. ಸ್ಟಾರ್ಟಿಂಗ್ ನಾನು ಅವರಿಗೆ 3 ಸ್ಯಾರಿ ಕೊಟ್ಟಿದ್ದೆ. ಇದು 4 ಸ್ಯಾರಿ ಪೆಂಡಿಂಗ್ ಇತ್ತು, ಅವನ್ನೆಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಇದನ್ನು ಡಿಸೈನು. ನೀಟಾಗಿ ಜರಿ ಎಲ್ಲ ಔಟ್ಲೈನ್ ಕೊಟ್ಬಿಟ್ಟು ಸೆಂಟ್ರಲ್ಲಿ ಕ್ರೀಮ್ ಕಲರ್ ಆ್ಯಡ್ ಮಾಡಿದ್ದೀನಿ. ಇದು ಸ್ಲೀವ್ಸಿಗೆ ಕೆಳಗಡೆ ಸಿಂಗಲ್ ಲೈನು ಹಾಗೆ ಬುಟ್ಟ. ಇದು ಸೆಂಟ್ರಲ್ಲಿ ಒಂದು ಬುಟ್ಟ ಬಂದಿದೆಯಲ್ಲ, ಬಿಗ್ ಬುಟ್ಟ, ಅದು ನಾನು ಎಕ್ಸ್ಟ್ರಾ ಹಾಕಿರೋದು ಅವರಿಗೆ. ಇದು ಡಿಸೈನಲ್ಲಿ ಏನಾದರೂ ಇರಲಿಲ್ಲ, ನಾನು ಬೇರೆ ಡಿಸೈನಿಂದು ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಸೆಟ್ರೇಟ್ ಮಾಡಿದ್ದೀನಿ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಇದು ಡಿಸೈನು. ಇದು ಕಸ್ಟಮರ್ ಸೆಲೆಕ್ಷನ್ನು. 2 ಸ್ಯಾರಿ ಹಾಕ್ಸ್ಕೊಂಡ್ರೆ ನನ್ನ ಕಡೆಯಿಂದ 1 ಸ್ಯಾರಿ ಫ್ರೀ ಅಂತ ಹೇಳಿರೋದ್ರಿಂದ ಅವರು ಟೋಟಲಾಗಿ ಅಟ್ ಎ ಟೈಮ್ ಒಂದೇ ಟೈಮಿಗೆ 7 ಸ್ಯಾರಿ ಕೊಟ್ಟೋಗಿದ್ರು. ಆ ಸ್ಯಾರಿಯಲ್ಲಿ ಇದು ಒಂದು ಡಿಸೈನ್ ಮಾಡಿದ್ದೀನಿ. ಹಾಗೆ ಇದು ಒಂದು ಮೈಸೂರು ಕ್ರೇಪ್ ಸ್ಯಾರಿದು, ಇದು ಸೆಮಿ ಮೈಸೂರು ಕ್ರೇಪ್ ಸ್ಯಾರಿದು. ಈ ಬ್ಲೌಸ್ ಬಂದು ತುಂಬ ಸ್ಟ್ರೆಚಬಲ್ ಬ್ಲೌಸ್ ಥರನೇ ಇತ್ತು. ಯಾವ ಥರ ನಾವು ಟೈಟಾಗಿ ಎಳೆದು ಕ್ಲಿಪ್ ಹಾಕಿದಂಗೆಲ್ಲ ಇದು ತುಂಬ ಹಿಗ್ತಾ ಇತ್ತು ಇದು. ಹಾಗೇ ನಾನು ಸ್ವಲ್ಪ ಜಾಸ್ತಿಯಾಗಿ ಟೈಟ್ ಮಾಡಿಬಿಟ್ಟು ಕ್ಲಿಪ್ ಹಾಕಿ ಡಿಸೈನ್ ಹಾಕಿದ್ದೀನಿ. ಡಿಸೈನು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದು ಅಂದರೆ ಸ್ಯಾರಿ ಬಂದುಬಿಟ್ಟು ಬ್ಲೂ ಕಲರು ಸ್ಯಾರಿ. ಹಾಗಾಗಿ ಬೋಟ್ ನೆಕ್ಕಲ್ಲಿ ಒಂದು ಇರಲಿ ಅಂಥೇಳಿ ಅವರು ಈ ಡಿಸೈನ್ನ ಫಸ್ಟ್ ಟೈಮ್ ಹಾಕ್ಸ್ಕೊಂಡಿದ್ದು. ಅವರು ಬೋಟ್ ನೆಕ್ ಹಾಕ್ಸ್ಕೊಳ್ಳಲ್ಲ,
ಡಿಸೈನ್ ನೋಡಿಬಿಟ್ಟು ಚೆನ್ನಾಗಿದೆ ಅಂಥೇಳಿ ಹಾಕ್ಸ್ಕೊಂಡ್ರು. ನಾನು ಇದು ಫಸ್ಟ್ ಟೈಮ್ ಹಾಕಿರೋದು, ಪರ್ಚೇಸ್ ಮಾಡಿಬಿಟ್ಟು ಇದನ್ನು ಹಾಕಿದ್ದೀನಿ. ಡಿಸೈನು ಸ್ಲೀವ್ಸಿಗೆ ಸಿಂಗಲ್ ಲೈನ್ ಕೊಟ್ಬಿಟ್ಟು ಬಾರ್ಡ್ರಲ್ಲಿ ಗ್ಯಾಪ್ ಬಿಟ್ಟು ಮೇಲ್ಗಡೆ ಬುಟ್ಟ ಕೊಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಯಾರಿನೂ ಡಾರ್ಕ್ ಕಲರ್ ಇರೋದ್ರಿಂದ ಎಲ್ಲ ಡಿಸೈನು ತುಂಬ ಚೆನ್ನಾಗಿ ಬಂದಿದ್ವು. ಅವರಿಗೆ ಇದನ್ನು ಅವರು ಕಾಲ್ ಮಾಡಿದ್ರು, ನಮಗೆ ಕಂಪ್ಲೇಂಟ್ ಮಾಡಿಕೊಡಿ ಅಂಥೇಳಿ. ಹಾಗಾಗಿ ಈ ಡಿಸೈನ್ಸ್ ಎಲ್ಲ ಹಾಕಿದ್ದೆ ನಾನು. ತುಂಬ ಚೆನ್ನಾಗಿ ಬಂದಿತ್ತು. ಈ ಡಿಸೈನ್ಸ್ ನಿಮಗೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನನಗೆ, ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬೋದು. ನಾನು ನಿಮಗೆ ಡಿಸೈನ್ ಕಳಿಸ್ತೀನಿ. ಹಾಗೆ ಕೊರಿಯರ್ ಫೆಸಿಲಿಟಿನೂ ಇರುತ್ತೆ. ನೀವು ನನಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಬೋದು. ಕರೆಕ್ಟಾಗಿ ಅಡ್ರೆಸ್ ನನಗೆ ಕಳಿಸಿದರೆ ನಾನು ಅದೇ ಅಡ್ರೆಸ್ಸಿಗೆ ನಿಮಗೆ ಡಿಸೈನ್ಸ್ ಎಲ್ಲ ಹಾಕ್ಬಿಟ್ಟು ತಲುಪಿಸ್ತೀನಿ. ಹಾಗೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆನ ಸಿಂಪಲ್ಲಾಗಿ ಮಾಡಿದ್ದೆ. ಬನ್ನಿ ನೋಡ್ಕೊಂಬರೋಣ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ. ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ. ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ನಲಿಯುತ್ತಾ ಕುಣಿಯುತ್ತಾ ಬಲಿದು ಬಾ ನಮ್ಮ ಮನೆಗೆ ಬಾ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು. ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು. ಸ್ಥಿರವಾಗಿ ಬಂದಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿ ಹರಸು. ಸ್ಥಿರವಾಗಿ ಬಂದಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿ ಹರಸು. ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ. ಕಮಲದ ಮೊಗದೋಳೆ ತಾಯಿ ಲಕ್ಷ್ಮೀದೇವಿಯ ಕೃಪೆ ನಿಮ್ಮೆಲ್ಲರ ಕುಟುಂಬದ ಮೇಲೆ ಸದಾ ಇರಲಿ ಅಂತ ನಾನು ಆಶಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ಮಷಿನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿದರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಫ್ರೆಂಡ್ಸ್, ನನಗೆ ತುಂಬಾ ಸಪೋರ್ಟ್ ನಿಮ್ಮಿಂದ ಸಿಗ್ತಾ ಇದೆ. ಈ ಸಪೋರ್ಟ್ ಕೊನೆವರೆಗೂ ಇರಲಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.